ನಮಸ್ಕಾರ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಇಷ್ಟ ಆದರೆ ಮಾತ್ರ ನನ್ನ ಕಂಟೆಂಟ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾ, ಫೇಸ್ಬುಕ್, ಯೂಟ್ಯೂಬಲ್ಲಿ. ಸ್ನೇಹಿತರೆ, ವಿಚಾರ ಬಂದು ಜಾತಿ. ಸ್ನೇಹಿತರೆ, ಬೆಳಗ್ಗೆ ಒಂದು ಇನ್ಸಿಡೆಂಟ್ ಆಯಿತು ಸ್ನೇಹಿತರೆ. ಅದ್ರ ಬಗ್ಗೆ ಯಾಕೋ ನನಗೆ ಅಸಹ್ಯ ಅನಿಸ್ಬಿಡ್ತು. ಯಾಕಂದರೆ ಒಬ್ಬ ಸೇಲ್ ಮಾಡೋನು, ಪರ್ಚೇಸ್ ಮಾಡೋನು, ಸೇಲ್ ಮಾಡೋನು ಹೇಳ್ತಾನೆ, ನನಗೆ ಆ ಕ್ಯಾಟಗರಿ ಬೇಡ, ನನಗೆ ಈ ಕ್ಯಾಟಗರಿ ಇರೋದ್ರೆ ನಾನು ಸೇಲ್ ಮಾಡ್ತೀನಿ. ನನ್ನ ಸೈಟ್ನ, ಮನೇನ, ಏನೇನಾಗಿರ್ಬೋದು ಸ್ನೇಹಿತರೆ. ನೀವು ಮಾಡ್ತಾ ಇರೋದೇ ಒಂದು ವ್ಯವಹಾರ ಅಂದಾಗ ವ್ಯವಹಾರದಲ್ಲೂ ನೀವು ಜಾತಿ ನೋಡ್ತೀರ ಅನ್ನೋದಾದರೆ ನಮ್ಮ ಸಮಾಜ ಇನ್ನು ಯಾವ ಸ್ಥಿತಿಲಿದೆ? 2026 ನಮಗೆ ಸ್ವತಂತ್ರ ಬಂದು 80 ವರ್ಷ ಆದರೂ ಕೂಡ ಈ ನಮ್ಮ ಜಾತೀಯತೆ ಎಷ್ಟು ಇನ್ನು ಮೈಗೂಡಿದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕೆಲವರು ಹೋರಾಡೋದ್ರಲ್ಲಿ ಅರ್ಥ ಇದೆ ಅನಿಸ್ಬಿಡುತ್ತೆ ಸ್ನೇಹಿತರೆ. ಹಾಳಾಗೋಗ್ಲಿ, ನೀವು ಸೇಲ್ ಮಾಡ್ತಾ ಇರೋದು, ಪರ್ಚೇಸ್ ಮಾಡ್ತಿರೋ ವಿಚಾರದಲ್ಲಿ ಜಾತಿಯನ್ನು ತೊಗೊಂಬರ್ತೀರಾ ಅಂತ. ಇನ್ನೊಂದು ವಿಚಾರ ಸ್ನೇಹಿತರೆ, ಜಾತಿ ನೋಡುವಂಥ ಈ ನನ್ನ ಮಕ್ಕಳಿಗೆ ಹೇಳತ್ತೇನೆಂದರೆ, ಬೆಳಗ್ಗೆ ನೀವು ಹಾಲು ಕುಡಿಯೋತಿರಲ್ಲ, ಹಾಲು ತರ್ತಿರಲ್ಲ, ನಿಮ್ಮ ಜಾತಿಯವ್ರ ಹತ್ರ ಹೋಗಿ. ಒಂದು ಟೀ ಪೌಡ್ರ್ ತರ್ತಿರಲ್ಲ, ನಿಮ್ಮ ಜಾತಿಯವ್ರ ಹತ್ರ ಹೋಗಿ. ಅದಾದಮೇಲೆ ನೀವು ಮನೇಲಿ ಸ್ನಾನ ಮಾಡ್ತಿರಲ್ಲ, ಸೋಪ್ ತರ್ತಿರಲ್ಲ, ನಿಮ್ಮ ಜಾತಿಯವ್ರ ಅಂಗಡಿ ಹತ್ರ ಹೋಗಿ. ಅಲ್ಲಿಂದ ಆಚೆ ಬಂದ್ಬಿಟ್ಟು ಫ್ಯಾನ್ ಹಾಕೊತಿರಲ್ಲ, ಫ್ಯಾನ್ ತರ್ತಿರಲ್ವ, ನಿಮ್ಮ ಜಾತಿ ಹತ್ರ ಹೋಗೋಕ್ಕಾಗುತ್ತಾ? ಅಥವಾ ನೀವು ಕುಡಿತಿರೋ ಗಾಳಿ, ಬೆಳಕು, ಈ ಪರಿಸರ, ನಿಮ್ಮ ಜಾತಿಯವ್ರನ್ನ ಹುಡುಕೊಂಡು ನೀವು ಗಾಳಿ ಕುಡಿಯೋಕ್ಕಾಗುತ್ತಾ? ಪರಿಸರದಲ್ಲಿ ವಾಸ ಮಾಡೋಕ್ಕಾಗುತ್ತಾ ಸ್ನೇಹಿತರೆ? ಯಾಕಂದರೆ ಸ್ನೇಹಿತರೆ, ಜಾತೀಯತೆ ಎಷ್ಟು ಇದರಾಗಿ ಬೆಳೀತಾ ಇದೆ ನಮ್ಮ ಭಾರತದಲ್ಲಿ ಅಂದರೆ, ಹೋಗಬೇಕು ಅಂತ ಸುಮಾರು ಜನ ಹೋರಾಡಿ ಸುಮಾರು ಇದನ್ನೆಲ್ಲ ಪ್ರೊಟೆಸ್ಟ್ಗಳಾಯಿತು, ಏನೇನೋ ಮಾಡ್ತಿದ್ದಾರೆ. ಈಗಲೂ ಕೂಡ ಸೋಷಿಯಲ್ ಮೀಡಿಯಾ ಅಂತೆ, ಪ್ರೆಸ್ ಮೀಡಿಯಾ ಎಲ್ಲನೂ ಹೊಡೆದಾಡ್ತಿದ್ದಾರೆ. ಆದರೆ ನಮ್ಮ ಭಾರತದಲ್ಲಿ, ಅದು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ, ಈ ಜಾತೀಯತೆ ಯಾವಾಗ ಕಡಿಮೆ ಆಗುತ್ತೆ ಅಂತ ಸ್ನೇಹಿತರೆ. ಯಾಕಂದರೆ ಜಾತೀಯತೆಗೆ ಈ ಫುಲ್ ಸ್ಟಾಪ್ ಯಾವಾಗ ಅಂತ ಸ್ನೇಹಿತರೆ, ಯಾಕೆ ಗೊತ್ತಾ? ಸ್ಕೂಲ್ ಹತ್ರ ಹೋದ್ರೂ ಜಾತಿ, ಯಾವುದನ್ನ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹೋದ್ರೂ ಜಾತಿ, ಒಂದು ಹೆರಿಗೆ ಹಾಸ್ಪಿಟ್ಲ್ ಹತ್ರ ಹೋದ್ರೂ ಜಾತಿ, ಒಂದು ಹಣ್ಮರ ಹತ್ರ ಹೋದ್ರೂ ಜಾತಿ. ಸ್ನೇಹಿತರೆ, ನಾನು ಈ ಜಾತೀಯತೆ ಮಾಡೋ ಬೋಳಿ ಮಕ್ಕಳಿಗೆ ಹೇಳೋದೇನು ಗೊತ್ತಾ ಸ್ನೇಹಿತರೆ? ನಾನು ಹೇಳ್ದೆ ನಿಮಗೆ, ಗಾಳಿ, ನೀರು, ಆಹಾರ ನೀವೆಲ್ಲೆಲ್ಲಿ ಪರ್ಚೇಸ್ ಮಾಡ್ತೀರೋ, ನಿಮ್ಮ ಜಾತಿ ಜನಗಳು ಇರೋ ಹತ್ರ ನೀವು ಪರ್ಚೇಸ್ ಮಾಡಿದ್ರೆ ಅವಾಗ ನಾವು ನಂಬ್ತೀನಿ ನಿಮ್ಮ ಜಾತಿವಾದಿಗಳು, ನೀವು ಮಾಡ್ತಾರೋ ಸರಿ ಇದೆ ಅಂತೇಳಿ. ಎಲ್ಲಿದೆ ಜಾತೀಯತೆ ಮಾಡಿದ್ದು ಪುರಾತನದಲ್ಲಿ ಅವರವರ ವೃತ್ತಿಗೆ ಅನುಗುಣವಾಗಿ. ಆದರೆ ನನ್ನ ಮಕ್ಕಳು ಕಿತ್ತೋಗಿರೋ ನನ್ನ ಮಕ್ಕಳು ನೀವೆಲ್ಲ ಅದನ್ನು ಏನು ಮಾಡ್ತಾರೆ, ಒಂದು ಅಜೆಂಡಾ ಮಾಡ್ಕೊಂಡ್ಬಿಡ್ತಾ ಇದ್ದಾರೆ ಈಡಿಯಟ್ಸ್. ಏನು ಹೇಳ್ತೀರಾ ಸ್ನೇಹಿತರೆ ಇದ್ರ ಬಗ್ಗೆ? ತುಂಬ ಬೇಜಾರಾಗುತ್ತೆ ಸೀರಿಯಸ್ ಆಗಿ. ಥ್ಯಾಂಕ್ ಯು.